ಹಾಯ್ ನಮಸ್ಕಾರ. ನಾವಿವತ್ತು 2 ಎಕರೆ ಜಾಗ ನೋಡೋಕ್ಕೆ ಬಂದಿದ್ದೀವಿ. 5 ಎಕರೆ ಬೌಂಡ್ರಿ ಬರುತ್ತೆ, ನಿಮ್ಗೆ 2 ಎಕರೆ ಆನ್ ರೆಕಾರ್ಡ್ ಸಿಗುತ್ತೆ RTCಯಲ್ಲಿ. ಬ್ಯೂಟಿಫುಲ್ ಜಾಗ ಅಂತ ಹೇಳ್ಬೋದು. ಒಳ್ಳೆ ವ್ಯೂ ಇದೆ, ಸುತ್ತ 360 ಡಿಗ್ರಿ ವ್ಯೂ ಸಿಗುತ್ತೆ ಈ ಪ್ರಾಪರ್ಟಿಗೆ. ಇದು ಪಕ್ಕಾ ಕಮರ್ಷಿಯಲ್ ಜಾಗ. ನೀವೊಂದು ರೆಸಾರ್ಟ್ ಇಲ್ಲ ಹೋಮ್ ಸ್ಟೇ ಮಾಡೋವಂಥ ಜಾಗ. ಈ ಜಾಗ ಬಂದು ನಿಮಗೆ ಸಕಲೇಶಪುರ ಮೂಡಿಗೆರೆ ಬಾರ್ಡ್ರಲ್ಲಿ ಬರುತ್ತೆ. ಸಕಲೇಶಪುರದಿಂದನೂ ನಿಮಗೊಂದು 25 ಕಿಲೋಮೀಟರ್ಸ್ ಆಗುತ್ತೆ. ನಿಮಗೆ ಮೂಡಿಗೆರೆಯಿಂದ ಒಂದು 16-17 ಕಿಲೋಮೀಟರ್ಸ್ ಆಗುತ್ತೆ. ರೋಡ್ ಅಪ್ರೋಚ್ ತುಂಬ ಚೆನ್ನಾಗಿದೆ. ನಿಮಗೊಂದು 400 ಮೀಟರ್ಸ್ ಮಡ್ ರೋಡ್ ಸಿಗುತ್ತೆ, ಬಟ್ ಅಲ್ಲಿ ಎಲ್ಲ ವೆಹಿಕಲ್ಸ್ ಕೂಡ ಬರುತ್ತೆ. ಪ್ರಾಪರ್ಟಿ ಸ್ವಲ್ಪ ಸ್ಟೀಫ್ ಇದೆ, ಬಟ್ ಅದು ಮೇಲೆ ಹೋಗಬೇಕಂದ್ರೆ ನಿಮಗೆ 4 ವೀಲ್ ಬೇಕಾಗುತ್ತೆ. ಪ್ರಾಪರ್ಟಿ ಸ್ಟಾರ್ಟ್ ಆಗೋ ತನಕನೂ ನಿಮಗೆ ಒಳ್ಳೆ ರೋಡ್ ಅಪ್ರೋಚ್ ಸಿಗುತ್ತೆ, ಎಲ್ಲ ಕಾರ್ಗಳು ಹೋಗುತ್ತೆ. ಮತ್ತು ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಈ ಜಾಗ ಬಂದು ಹಿಲ್ ವ್ಯೂ ಆಗಿರೋದ್ರಿಂದ ಸ್ವಲ್ಪ ಸ್ಲೋಪ್ ಬರುತ್ತೆ. ಆ್ಯಂಡ್ ಹಿಲ್ಗೆ ಅಟ್ಯಾಚ್ ಆಗಿರೋದ್ರಿಂದ ನಿಮಗೆ ಮೇಲ್ಗಡೆ ಎಲ್ಲ ಆರಾಮಾಗಿ, ಈಗ ಯಾರಾದರೂ ಕಮರ್ಷಿಯಲ್ ಹೋಮ್ ಸ್ಟೇ ಎಲ್ಲ ರೆಸಾರ್ಟ್ ಮಾಡಿದ್ರೆ ಪ್ರಾಪರ್ಟಿ ಯೂಸ್ ಮಾಡ್ಕೋಬೋದು. ಮೇಲೆ ಹೋದ್ರೆ ತುಂಬ ವ್ಯೂ ಇದೆ. ಕಾಟೇಜಸ್ ಮಾಡ್ತೀನಿ ಅಂದ್ರೂ ವ್ಯೂಗೆ ಕರೆಕ್ಟ್ ಕಾಟೇಜಸ್ ಮಾಡ್ಬೋದು, ಪ್ಲ್ಯಾಂಡಾಗಿ ಮಾಡ್ತೀನಿ ಅನ್ನೋರಿಗೆ ತುಂಬ ಒಳ್ಳೆಯ ಜಾಗ ಅಂತ ಹೇಳ್ತೀನಿ. ನಿಯರ್ ಬೈ ತುಂಬ ಟೂರಿಸ್ಟ್ ಪ್ಲೇಸಸ್ ಇದೆ, ಹೈಕಿಂಗ್ ಟ್ರೆಕ್ಕಿಂಗ್ ಪ್ಲೇಸಸ್ ಎಲ್ಲ ತುಂಬ ಇದೆ. ಜಸ್ಟ್ ಒಂದು ಎತ್ತಿನ ಭುಜ ಅಂತ ಬರುತ್ತೆ. ಎತ್ತಿನ ಭುಜ ಪ್ಲೇಸ್ಗೆ ಜಸ್ಟ್ ನೀವೊಂದು 1 or 2 ಕಿಲೋಮೀಟರ್ಸ್ ಇದೆ. ದೇವ್ರ ಮನೆ ಒಂದು 8 ಕಿಲೋಮೀಟ್ರ್ ಇದೆ. 9 ಸಾಲುಗುಡ್ಡ ಅಂತ ಕರಿತೀವಿ, ಆ ಜಾಗಕ್ಕೂ ನಿಮಗೊಂದು 7-8 ಕಿಲೋಮೀಟ್ರ್ ಇದೆ. ಅಬ್ಬಿ ಫಾಲ್ಸ್ 8 ಕಿಲೋಮೀಟರ್ಸ್ ಇದೆ. ಈ ಥರ ತುಂಬ ಟೂರಿಸ್ಟ್ ಪ್ಲೇಸಸ್ಗೆ ತುಂಬ ನಿಯರ್ ಇದೆ. ಹತ್ರದಲ್ಲಿ ಆಫ್ ರೋಡ್ ಕೂಡ ಮಾಡ್ಕೊಬೋದು. ಒಳ್ಳೆ ಜಾಗಗಳಿದೆ. ಈಗ ನಾವು ನೋಡ್ತಿರೋದು ಮೇಲೆ ನಿಂತಿರೋದು, ಮೇಲಿಂದ ನಾನು ಮಾಡಿರೋ ವಿಡಿಯೋ, ಬಟ್ ಮಿಸ್ಟ್ ಕವರ್ ಆಗಿದೆ. ಸೊ ಇನ್ನೂ ಆ ಪ್ರಾಪರ್ಟಿಯಿಂದ ಜಸ್ಟ್ ಒಂದು 100 ಮೀಟರ್ ಮೇಲೆ ಬಂದರೆ, 100 ಇಲ್ಲ ಒಂದು 50 ಮೀಟರ್ಸ್ ಮೇಲೆ ಬಂದರೆ ಇನ್ನೂ ವ್ಯೂ ಚೆನ್ನಾಗಿ ಕಾಣುತ್ತೆ. ಸೊ ಪಕ್ಕಾ ಯಾರೊಂದು ಕಮರ್ಷಿಯಲ್ ಮಾಡೋರಿಗೆ ಒಳ್ಳೆ ಜಾಗ. ಇಲ್ಲೇ ಒಬ್ಬರು ಮನೆ ಮಾಡ್ಕೊಂಡಿದ್ದಾರೆ, ಪ್ರಾಪರ್ಟಿಯಿಂದ ಜಸ್ಟ್ ತುಂಬ ನಿಯರ್ ಇದೆ. ಏನೊಂದು 100 ಮೀಟ್ರಲ್ಲೇ ಒಬ್ಬರೊಬ್ಬರು ಜಾಗ ತೊಗೊಂಡು ಒಂದು ಸಿಂಗಲ್ ಮನೆ ಮಾಡ್ಕೊಂಡು ಆರಾಮಾಗಿದ್ದಾರೆ ನೆಮ್ಮದಿಯಾಗಿ. ಸೊ ಆ ಥರ ಜಾಗ ಇದು. ಬಟ್ ಬೆಸ್ಟ್ ಅಂದರೆ ಕಮರ್ಷಿಯಲ್ ಮಾಡೋದಕ್ಕೇ ಬೆಸ್ಟ್ ಅಂತ ಹೇಳ್ತೀನಿ. ತುಂಬ ಒಳ್ಳೆಯ ಜಾಗ, ತುಂಬ ವ್ಯೂ ಇದೆ. ನಿಮಗೆ ಬ್ಯಾಂಗ್ಳೂರಿಂದ ಜಸ್ಟ್ ಒಂದು 250 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ಹಾಗೆ ಇದಕ್ಕೆ ಸ್ಟ್ರೀಮ್ ವಾಟರ್ ಕೂಡ ಇದೆ, ನೀರು ಹರಿತಾ ಇರುತ್ತೆ ಪ್ರಾಪರ್ಟಿ ಒಳಗಡೆ, ನೀರು ಹರಿಯುತ್ತೆ. ಒಳ್ಳೆ ವ್ಯೂ ಇದೆ, ತುಂಬ ಚೆನ್ನಾಗಿದೆ ವ್ಯೂ ಕೂಡ ಪ್ರಾಪರ್ಟಿಯಿಂದ. ಇದೇ ಮನೆ ನಾನು ಹೇಳಿದ್ದು, ಒಬ್ಬರೇ ಮನೆ ಮಾಡ್ಕೊಂಡು ಆರಾಮಾಗಿದ್ದಾರೆ ಅಂತ. ಓನರ್ ಇದಕ್ಕೆ ಆಸ್ಕಿಂಗ್ ಪ್ರೈಸ್ ಬಂದು 72 lakhs, ಸ್ಲೈಟ್ಲಿ ನೆಗೋಷಿಯಬಲ್, ತುಂಬ ನೆಗೋಷಿಯಬಲ್ ಇಲ್ಲ. ಯಾರೆಲ್ಲ ತುಂಬ ಜನ ಕೇಳ್ತಾ ಇರ್ತೀರ ಹೋಮ್ ಸ್ಟೇ ರೆಸಾರ್ಟ್ ಮಾಡೋರಿಗೆ ಅಂತ, ಅದು ತುಂಬ ಬ್ಯೂಟಿಫುಲ್ ಲೊಕೇಶನಲ್ಲಿದೆ. ಆ್ಯಂಡ್ ಈ ಥರ ಜಾಗಗಳು ಫ್ಯೂಚರ್ಗೆ ತುಂಬ ಒಳ್ಳೆ ಇನ್ವೆಸ್ಟ್ಮೆಂಟು, ಯಾಕೆಂದರೆ ಈ ಥರ ಜಾಗಗಳು ಸಿಗೋಲ್ಲ ಮುಂದೆ. ಸೊ ಒಳ್ಳೆ ಇನ್ವೆಸ್ಟ್ಮೆಂಟ್ ತೊಗೊಂಡ್ಬಿಟ್ರು. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್, ಬಾಯ್.